ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ದಿನ ನಾನು ಒಂದು ಯೂಸ್ಫುಲ್ ಒಂದು ಟಾಪಿಕ್ನ ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ, ನಮ್ಮೊಂದು ಸ್ಟೋರೇಜ್ ಬೇಗನೆ ಫುಲ್ ಆಗಿಬಿಡುತ್ತೆ. ಸೊ ಅದು ಯಾಕೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನಮ್ಗೆ ಗೊತ್ತಿಲ್ಲದೇ ಒಂದು ಬ್ಯಾಕಪ್ ಡಾಟಾ ರನ್ ಆಗ್ತಾ ಇರುತ್ತೆ. ಸೊ ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಏನು ಮಾಡ್ತೀವಿ ಅಂದರೆ, ನಾವು ಬೇಕಾದ ಕೆಲವೊಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ಅದು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋತೀವಿ ಬೇಡ ಅಂದಾಗ. ಆದರೆ ಅದು ಬ್ಯಾಕಪ್ ರನ್ ಆಗ್ತಾ ಇರುತ್ತೆ. ಸೊ ಡಾಟಾ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು, ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಜಾಸ್ತಿ ಜನ ವಿಡಿಯೋನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರೇ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಫಸ್ಟ್ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿ ನಿಮ್ಮ ಒಂದು ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಇಮೇಲ್ ಐ ಡಿ ಓಪನ್ ಮಾಡಿಬಿಟ್ಟು ಅಲ್ಲಿ ಮೇಲ್ಗಡೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ದ ಡಿವೈಸಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ. ದಿಸ್ ಡಿವೈಸ್ ಆ್ಯಂಡ್ ನಾಟ್ ಅನ್ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ. ಸೊ ನಾಟ್ ಇನ್ಸ್ಟಾಲ್ಡ್ ಅಂತ ಇದೆಯಲ್ವ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬರುತ್ತೆ. ಸೊ ಇದು ಏನಪ್ಪ ಅಂದರೆ, ನಾನು 2-3 ವರ್ಷದ ಹಿಂದೆ ಯಾವ್ಯಾವ ಆ್ಯಪಲ್ಲಿ ಡೌನ್ಲೋಡ್ ಮಾಡಿದ್ದೆ ಅಲ್ವಾ, ಸೊ ಎಲ್ಲ ಆ್ಯಪ್ಗಳು ಇಲ್ಲಿ ಬ್ಯಾಕಪ್ ರನ್ ಆಗ್ತಾ ಇದೆ. ನಾನು ಪ್ರತಿಯೊಂದನ್ನು ನೋಡ್ತಾ ಇದ್ದೀನಿ. ನೋಡಿ, ಇದೆಲ್ಲವೂ ಕೂಡ ನಾನು 2 ಇಯರ್ಸ್ ಬ್ಯಾಕಿಂದ ಯಾವ್ಯಾವ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೆ, ಸೊ ಅದರದ್ದು ಇಲ್ಲಿ ತೋರಿಸ್ತಾ ಇದೆ ಬ್ಯಾಕಪ್. ಓಕೆನಾ? ಸೊ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ನನಗೆ ಮೇಲ್ಗಡೆ ಎಷ್ಟು8 GB ವರ್ಗೂ ಇದು ಒಂದು ಇಷ್ಟೆಲ್ಲ ಆ್ಯಪ್ಗಳು 8 GB ಇದೆ. ಸೊ ಅದೆಲ್ಲನೂ ಬ್ಯಾಕಪ್ ರನ್ ಆಗ್ತಾಯಿತ್ತು. ನೋಡಿ, ಈ ಗೇಮ್ಸ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಪ್ರತಿಯೊಂದೂ ಕೆಳಗಡೆ ಡಿಮಾರ್ಟ್ದಾಗಿರ್ಬೋದು, ಇದೆಲ್ಲವೂ ಕೂಡ ನಾನು ಇನ್ಸ್ಟಾಲ್ ಮಾಡಿಕೊಂಡು ಬೇಕಾದ ತಕ್ಷಣ ಯೂಸ್ ಆಗಿದ ತಕ್ಷಣ ನಾನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಮೊನ್ನೆ ತಾನೇ ಫಸ್ಟ್ ಕ್ರೈನೂ ನಾನು ಇನ್ಸ್ಟಾಲ್ ಮಾಡಿಕೊಂಡೆ. ಸೊ ಎಲ್ಲವೂ ಕೂಡ ಇದೆ, ಅದೆಲ್ಲವೂ ಕೂಡ ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಮೇಲ್ಗಡೆ ನಿಮಗೆ ಜಿ ಬಿ ಕಾಣ್ತಾ ಇದೆ. ನಾನು ಎಲ್ಲ ಸೆಲೆಕ್ಟ್ ಮಾಡಿದಾಗ ನೋಡಿ 4 GB ಆಯಿತು, 4.1 GB ಆಯಿತು. ಈ ಥರ ಎಲ್ಲನೂ ಸೆಲೆಕ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲನೂ ಡಿಲೀಟ್ ಮಾಡಿದ್ದೀನಿ. ಸೊ ನೀವು ಕೂಡ ಈಗಲೇ ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೊಳ್ಳಿ ಇದನ್ನು. ಸೊ ನೀವು ಕೂಡ ಇದನ್ನೆಲ್ಲವೂ ಕೂಡ ಡಿಲೀಟ್ ಮಾಡಿ, ಆವಾಗ ಸ್ಪೇಸ್ ತಾನಾಗೇ ಫ್ರೀ ಆಗುತ್ತೆ. ಓಕೆನಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಪ್ಲೀಸ್ ಈ ಒಂದು ವಿಡಿಯೋನ ಎಲ್ರಿಗೂ, ಆದಷ್ಟು ಮೊಬೈಲ್ ಫೋನ್ ಯೂಸ್ ಮಾಡೋ ಎಲ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೇ, ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಸೊ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ, ವೀಡಿಯೋಸ್ ಬರ್ತಾ ಹೋಗುತ್ತೆ. ಪ್ಲೀಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ.